ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಣಿ ಮತ್ತು ಸತ್ಯ ಮತ್ತು ಕಾವೇರಿ ಬಾಲ ಎಲ್ಲ ಒಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಇವಾಗ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಎಸ್ಕೇಪ್ ಆಗ್ತಾಯಿದ್ರು. ಆದರೆ ಪೊಲೀಸವರು ಬಿಡ್ತಾರಾ? ಬಿಡೋದಿಲ್ಲ. ಅವರು ಹೇಗಾದರೂ ಮಾಡಿ ಅವ್ರನ್ನ ಹಿಡಿತಾರೆ, ಯಾವ ಕಾರಣಕ್ಕೂ ಬಿಡಲ್ಲ. ಅವರು ಇಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೇ ಈ ಕಡೆ ಯಾವುದೋ ಒಂದು ಗಾಡಿನ ಹಿಡ್ಕೊಂಡು ಅಲ್ಲಿ ಎಂಕ್ವೈರಿ ಮಾಡ್ತಾಯಿರ್ತಾರೆ. ಇವರೆಲ್ಲ ಒಂದು ಕಂಟೈನರ್ ಒಳಗೆ ಸಿಕ್ಕಾಕೊಂಡಿರ್ತಾರೆ. ಈ ಬಾಲ ಹಿಡ್ಕೊಡ್ಬೇಕು ಅಂತಲೇ ಸ್ಕೆಚ್ ಹಾಕೊಂಡಿರ್ತಾನೆ. ಬಾಲನ ಪಾಪ ನಂಬಿಬಿಟ್ಟ ಅವನು. ಸತ್ಯ ನಂಬಿಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ. ಬಾಲನ ನಂಬಿ ನನ್ನ ನಂಬು ಅನ್ನ ಏನೋ ಚೇಂಜ್ ಆಗವನೆ ಅಂತ ನಂಬಿಬಿಟ್ಟ. ಆದರೆ ಕಾವೇರಿನ ಮತ್ತೆ ಹಿಡ್ಕೊಟ್ಬಿಟ್ಟ. ಅದೇ ಭಾಳ ಬೇಜಾರಾಗುತ್ತೆ. ಅವಳು ನಿಜವಾಗ್ಲೂ ನಿರಪರಾಧಿ ಅಂತೆ. ಆದರೆ ಅದು ಯಾಕೆ ಅವನಿಗೆ ಆ ಥರ ದ್ವೇಷ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಅಥವಾ ಅವಳು ವರ್ಧನ್ ತಂಗಿ ಕೂಡ ಸಾರಿಕಾ, ಅವಳು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು. ಮತ್ತು ಇಲ್ಲಿ ಪತ್ತೇದಾರಿ ಕೆಲಸ ಮಾಡ್ತಿದ್ದವಳು ಇನ್ಸ್ಪೆಕ್ಟ್ರೇ ಆಗಿದ್ದಾಳೆ. ಇವರೆಲ್ಲರೂ ಕೂಡ ಅಲ್ಲಲ್ಲೇ ಸಿವಿಲ್ ಡ್ರೆಸ್ಸಲ್ಲಿ ಇವ್ರನ್ನ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಎಲ್ಲ ಕಡೆನೂ ಸರ್ಚ್ ಮಾಡ್ತಾಯಿದ್ರು. ಹೀಗಾಗಿ ಎಲ್ಲ ಎಲ್ಲಿರ್ತಾರೆ ಅಂತ ಎಲ್ಲ ಗೊತ್ತಾಗಿತ್ತು ಅವರಿಗೆ. ಎಲ್ಲದನ್ನು ತಿಳ್ಕೊಂಡು ಒಂದೇ ಸಲ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಕವರ್ ಮಾಡ್ಕೊಂಡು ಬಂದುಬಿಟ್ಟು ಹಿಡ್ದು ಹಾಕ್ಬಿಟ್ಟಿದ್ದಾರೆ. ಓಡ್ತಾಯಿದ್ರು ಪಾಪ. ಈ ಬಾಲನೇ ಇದಕ್ಕೆಲ್ಲ ವಿಟ್ನೆಸ್ಸು. ಬಾಲ ಸರಿ ಇಲ್ಲ, ಅವನೇ ಕ್ರಿಮಿನಲ್ಲು. ಏಕೆ ಅಂದರೆ ಇವು ಫಾರಿನಿಗೆ ಕರ್ಕೊಂಡು ಹೊರ್ಟೋಗ್ಬಿಟ್ರೆ ಇವಳು ಮುಖ ನೋಡೋಕ್ಕಾಗಲ್ಲ. ಇಲ್ಲಾದರೆ ಜೈಲಲ್ಲಾದರೆ ಆಗಾಗ ಹೋಗಿ ನೋಡ್ಬೋದಲ್ಲ. ಈ ಇಂಟೆನ್ಷನ್ ಇಟ್ಕೊಂಡು ಅವನು ಮತ್ತೆ ಜೈಲಿಗೆ ಕಳಿಸೋದು ಒಳ್ಳೆಯದು ಅಂತೇಳ್ಬಿಟ್ಟು ಜೈಲಿಗೆ ಕಳ್ಸೋಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾನೆ. ಸತ್ಯ ಅಮ್ಮ ಮಗಳನ್ನಿಬ್ಬರನ್ನು ಫಾರಿನಿಗೆ ಕಳಿಸ್ಬಿಡೋಣ, ಅಲ್ಲಿ ಹೆಂಗೋ ಬದುಕೋತಾರೆ ಅವರು ಅಂತೇಳ್ಬಿಟ್ಟು ಪಾಪ ಅವನು ಇಷ್ಟೆಲ್ಲ ಕಷ್ಟಪಟ್ಟ. ಗೋಲ್ಡು ಚೈನ್ ಮಾರ್ದ, ಅದರದ್ದು ದುಡ್ಡೆಲ್ಲ ತಂದು, ಬಟ್ಟೆ ಬರೆ ಅದು ಇದು ಅಂತೆಲ್ಲ ತಂದು, ಪಾಸ್ಪೋರ್ಟ್ ಎಲ್ಲ ಮಾಡಿಸಿ, ಡೂಪ್ಲಿಕೇಟು ಎಲ್ಲ ಫೋಟೋ ತೆಗೆಸಿ ಏನೇನೆಲ್ಲ ಮಾಡ್ದ. ಅಷ್ಟು ಮಾಡಿದ್ರೂ ಅವನಿಗೆ ಸಕ್ಸಸ್ ಅನ್ನೋ ಸಿಗಲೇ ಇಲ್ಲ. ಪಾಪ ಹೆಂಡ್ತಿ ಕೈಲೆಲ್ಲ ಬೈಸ್ಕೊಂಡ. ಹೆಂಡ್ತಿ ಪಾಪ ಬಾಯಿ ಬಂದಂಗೆಲ್ಲ ಬೈಯೋಳು. ಆದರೂ ಕೂಡ ಅವನು ಅದೆಲ್ಲ ಏನೇನೋ ಮ್ಯಾನೇಜ್ ಮಾಡಿಕೊಂಡು ಹೆಂಗೋ ಅವರು ಅಮ್ಮ ಮಗಳನ್ನ, ತಂಗಿ ಅಂದರೆ ಅಷ್ಟು ಪ್ರಾಣ ಬಿಡ್ತಾನೆ. ತಂಗಿನ ತೊಗೊಂಡೋಗಿ ಎಲ್ಲೋ ಒಂದು ದಡಕ್ಕೆ ಸೇರಿಸ್ಬೇಕು ಅಂತ ಅವನು ತುಂಬ ಪ್ರಯತ್ನ ಪಟ್ಟರೂ ಕೂಡ ಅವನಿಗೆ ಫಲ ಸಿಗಲಿಲ್ಲ. ಅದೇ ಬೇಜಾರಾಗುತ್ತೆ. ಇಲ್ಲಿ ಸಾರಿಕಾ ಮತ್ತು ವರ್ಧ ಇಲ್ಲಿಗೆ ಹಿಡ್ಕೊಂಡ್ಮೇಲೆ ನಮಗೆ ಫೋನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ಆದರೆ ವರ್ಧ ಏನು ಮಾಡ್ದ, ಚಳಿ ಆಗಿದೆ, ಕತ್ಲೆ ಆಗಿದೆ, ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಕರ್ಕೊಂಡು ಹೋದಾಗ ಈ ಕಡೆ ರಾಣಿ ಮತ್ತು ಇವರೆಲ್ಲ ಕಂಟೈನರಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾರೆ. ಓಡೋದಾಗ ಹಿಂದಿಂದ ಪೊಲೀಸರು, ಅಂದರೆ ಇಲ್ಲೇನಾಗಿದೆ ಅಂದರೆ ಬಾಲನೇ ಇನ್ಫಾರ್ಮೇಷನ್ ಕೊಟ್ಕೊಂಡು ಬಂದಂಗೆ, ಇಲ್ಲಿ ಏನೂ ಗೊತ್ತಿಲ್ಲ ಅನ್ನಂಗೆ ಇವ್ರ ಹತ್ರ ನಟನೆ ಮಾಡ್ತಾಯಿದ್ದ. ಒಳಗೊಳಗೆ ಇನ್ಫಾರ್ಮೇಷನ್ ಬಂದಿದ್ದಾನೆ. ಇದು ಕಾವೇರಿ ಯಾವಾಗಲೂ ಹೇಳ್ತಾನೇ ಇದ್ಲು, ಈ ಬಾಲ ಸರಿ ಇಲ್ಲ, ಇವನು ಆವಾಗ ನನಗೆ ಮೋಸ ಮಾಡ್ದಂಗೆ ಈಗಲೂ ಮೋಸ ಮಾಡ್ತಾನೆ, ಬೇಡ ಅಣ್ಣ ನಂಬೇಡ ಅಣ್ಣ ಅಂತ ಪಾಪ ಅವಳು ಯಾವಾಗಲೂ ಹೇಳೋಳು. ಆದರೆ ಸತ್ಯ ನಂಬಿಬಿಟ್ಟ. ಕಾವೇರಿ ಒಳ್ಳೆಯವನಾಗಿದ್ದಾನೆ, ಇವಾಗ ಅವನ ಮೇಲೆ ನಂಬಿಕೆ ಇಡ್ಬೋದು ಕಾವೇರಿ ಅಂತ ಹೇಳ್ಬಿಟ್ಟು ನಂಬಿಬಿಟ್ಟ. ಆದರೂ ಅವಳು ಒಂದು ನಿಮಿಷಕ್ಕೂ ನಂಬಲಿಲ್ಲ. ಅವಳು ನನಗೆ ಫುಲ್ ಮೋಸ ಮಾಡಿದವನು ಇವನ್ನ ನಂಬೋಕ್ಕಾಗಲ್ಲ ಅಂಥೇಳಿ. ಈ ಇನ್ಸ್ಪೆಕ್ಟ್ರ್ ಆಗಿರೋ ಅಂಥವ್ರು ಇವ್ರು ಸಿವಿಲ್ ಡ್ರೆಸ್ಸಲ್ಲಿ ಅಲ್ಲಲ್ಲೇ ಸರ್ಚ್ ಮಾಡಿ ಅವ್ರನ್ನ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಕಂಡುಹಿಡಿಯೋದಕ್ಕೆ ಇವರು ಹೋಗ್ತಾ ಇದ್ಲು ಎಲ್ಲ ಕಡೆ. ಈಗ ಅವಳೇ ಇನ್ಸ್ಪೆಕ್ಟ್ರ್ ವೇಷ ಹಾಕ್ಕೊಂಡು ಬಂದು ಇವ್ರನ್ನ ಹಿಡ್ದಿದ್ದಾಳೆ. ಹಿಡ್ದು ಇವಾಗ ಬಾಲ ಕರ್ಕೊಂಡೋಗಿ ಕಾವೇರಿನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಅವಾಗಂತೂ ತುಂಬ ಬೇಜಾರಾಗುತ್ತೆ. ಸತ್ಯ ಅಂತೂ ಪೂರ್ತಿ ಭೂಮಿಗೆ ಇಳಿದು ಹೋಗ್ಬಿಟ್ಟ ಅತ್ಲಾಗಿ. ಬಾಲ ಇಂಥ ಮೋಸ ಮಾಡಿಬಿಟ್ನಲ್ಲ, ನಂಬಿಕೆ ದ್ರೋಹಿ ಅಂತ ಹೇಳ್ಬಿಟ್ಟು ಭಾಳ ಚಿಂತೆ ಮಾಡೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟ ಅವನು. ನನ್ನ ಮಗು ರಾಣಿ, ನನ್ನ ಸೊಸೆ ರಾಣಿ ಮತ್ತು ನನ್ನ ತಂಗಿನ ಹಾಳು ಮಾಡಿಬಿಟ್ನಲ್ಲ ಇವನು ಅಂತೇಳ್ಬಿಟ್ಟು, ನಂಬಿದ್ದಕ್ಕೆ ಮೋಸ ಮಾಡಿಬಿಟ್ನಲ್ಲ ಅಂತ ಭಾಳ ಬೇಜಾರಾಯಿತು ಅವನಿಗೆ. ಅಷ್ಟಿಷ್ಟೆಲ್ಲ ಬೇಜಾರಂದರೆ ಆಗ ಪೊಲೀಸರು ಹಿಡ್ಕೊಂಡು
ಕಾವೇರಿನ ಇಟ್ಕೊಡೋವರೆಗೂ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ಬಲವಂತವಾಗಿ ಎಳ್ಕೊಂಡೋಗಿ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾನೆ ಕಾವೇರಿನ. ಅವಾಗಂತೂ ಕರುಳು ಕಿತ್ತೋಗೋವಷ್ಟು ಬೇಜಾರಾಗುತ್ತೆ, ಎಂಥವ್ರಿಗೂ ದುಃಖ ಬರುತ್ತೆ. ಅವಳು ನಿರಪರಾಧಿಯಾಗಿ ಮತ್ತೆ 10 ವರ್ಷ ಅಲ್ಲೋಗಿ ಮತ್ತೆ ಜೈಲಲ್ಲಿರಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಲ್ಲ. ಈ ವನವಾಸ ಯಾರಿಗೂ ಬೇಡ. ಕೋರ್ಟಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ ಇದು, ಜೈಲಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ, ಟೇಷನಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ. ಯಮ ಯಾತನೆ ನಿಜವಾಗ್ಲೂ ಹೇಳ್ತೀನಿ. ಪೊಲೀಸ್ ಸ್ಟೇಷನಿಗೂ ಯಾರೂ ಹೋಗಬೇಡಿ, ಲಾಯರ್ಗೂ ಹತ್ರನೂ ಹೋಗಬೇಡಿ. ಎಷ್ಟು ಹಿಂಸೆ ಆಗುತ್ತೆ ಅದರಿಂದ ಅಂದರೆ ಬಿಡುಗಡೆ ಆಗೋದು ಭಾಳ ಕಷ್ಟ. ನಿಜ ಜೀವನದಲ್ಲೂ ಕೂಡ ಇದು ಕತೆ ರೂಪದಲ್ಲಿ ಬರ್ತಾಯಿದೆ, ನಿಜ ಜೀವನದಲ್ಲೂ ಅದೇ ರೀತಿ ನಡೆಯುತ್ತೆ. ಯಾರಾದ್ರೂ ಸರಿಯೇ ಬೇಕಾದ್ರೆ ಅಲ್ಲೇ ಪಂಚಾಯಿತಿ ಮಾಡಿ ತೀರ್ಮಾನ ಮಾಡ್ಕೊಬಿಡಿ, ಸ್ಟೇಷನು ಕೋರ್ಟ್ವರೆಗೂ ಹೋಗೋಕ್ಕೆ ಹೋಗಬೇಡಿ ಯಾರೂ. ನೋಡಿ ಇಲ್ಲಿ ಬಲವಂತವಾಗಿ ಎಳ್ಕೊಂಡೋಗಿ ಪಾಪ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾನೆ ಕಾವೇರಿನ. ಆ ಮಗು ಹೆಂಗೆ ತಡ್ಕೋಬೇಕು? ಅಮ್ಮ ಸಿಕ್ಕಿದ್ಲು ಅನ್ನೋ ಆಸೆನೋ, ಮತ್ತೆ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಭಯನೋ. ಪಾಪ ಆ ಮಗು ಎಷ್ಟು ಭಯ ಪಟ್ಕೊಂಡು ನೋಡ್ತಾ ಇದೆ. ಈ ಭಾಳ ಮೋಸ ಮಾಡಿಬಿಟ್ಟ ಇವನು, ಮೋಸಗಾರ ಅಂತ ನನಗನ್ಸುತ್ತೆ. ತುಂಬಾ ಮೋಸ ಇವನು. ಎಲ್ಲ ಕಡೆನೂ ನಾಟಕ ಆಡ್ತಾನೆ ಇವನು. ಆ ಕಡೆ ಸಾರಿಕೆಗೆ ಮತ್ತು ಇವನೇ ವಿಷಯ ತಿಳಿಸಿದ್ದು. ಕಾವೇರಿ ಹೇಳೋದು ಬೇಡ ಅಂತಿದ್ದಾಳೆ, ಇವನು ಎಲ್ಲ ಡೀಟೇಲ್ಸೇ ಹೇಳಿಬಿಟ್ಟ ಅತ್ಲಾಗಿ. ಹಿಂಗಾಯಿತು ಹಾಗಾಯಿತು, ಈಗ ನಕಲಿ ಪಾಸ್ಪೋರ್ಟ್ ಮಾಡಿ ಎಸ್ಕೇಪ್ ಮಾಡೋದು ಹಾಗೆ ಹೀಗೆ ಅಂತೇಳಿ. ಇದೆಲ್ಲ ಹೇಳ್ಬೇಕಾದ್ರೆ ಕಾವೇರಿ ನಿನ್ನ ನಂಬೋಕ್ಕಾಗಲ್ಲ ಅಂತ ಹೇಳ್ತಲೇ ಇದ್ಲು. ಅಯ್ಯೋ ನನ್ನ ನಂಬು ಕಾವೇರಿ, ನಾನು ಚೇಂಜ್ ಆಗಿದ್ದೀನಿ, ನನ್ನ ನಂಬು ಕಾವೇರಿ, ನಾನು ಚೇಂಜ್ ಆಗಿದ್ದೀನಿ ಅಂತ ನಾಟಕ ಆಡೋನು. ಈ ನಾಟಕ ನೋಡಿ ಇವಾಗ ಬಯಲಾಯ್ತು ಇವಂದು. ಈ ಬಲವಂತ ಕರ್ಕೊಂಡೋಗಿ ಅಸತ್ಯ ಪಾಪ ಕಂಡ್ಕೊಂಡು ಬಿಡ್ತಾ ಇದ್ದಾನೆ. ಇಂಥ ಮೋಸ ಮಾಡಿಬಿಟ್ನಲ್ಲ, ಈಗ ಹೇಳ್ಕೊಂಡಿದ್ದೆ ಒಂದು ಮಾಡಿದ್ದೆ ಒಂದಲ್ಲ ಇವನು ಅಂತ ಹೇಳ್ಬಿಟ್ಟು. ರಾಣಿನೂ ಕೂಡ ಫ್ರೆಂಡು ಅಂದ್ಕೊಂಡಿದ್ಲು, ಅವಳಿಗೆ ಯಪ್ಪ ಅಂತ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.